ಪೂರಕವಾಗಿ ಅದು ಭಾರತ್ ಜೋಡೋ ಕ್ಲಬ್ಗಳು ಮಾಡಿ ಆದಷ್ಟು ರಕ್ಷಾ ಮತ್ತೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಅಲ್ಲ ಮಾಡ್ಬೇಕಂದ್ರೆ 15,000 ಕೋಟಿ ರಿಲೀಸ್ ಕೂಡ ಮಾಡಿದಾರ್ರಿ. ಇವಾಗ 15,000 ಕೋಟಿ ರೂಪಾಯಿ ಅವ್ರಿಗೆ ಅದ್ರ ಬಿಡುಗಡೆ ಮಾಡ್ತಾರ. ಜೊತೆಲಿ ರೈತರಿಗೆ ಇವತ್ತು ರೈತರೆಲ್ಲರೂ ಕೂಡ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಕ್ಯಾರಿ ಅಂತ ಇಲ್ಲ. ಜೊತೆಲಿ ರಾಹುಲ್ ಗಾಂಧಿ ಸಾಹೇಬ್ರನ್ನ ನಾನು ಕೇಳ್ತೀನಿ, ನೀವು ಯಾವತ್ತು ಕರ್ನಾಟಕಕ್ಕೆ ಬರ್ತೀರಿ ಹೇಳ್ರಪ್ಪ. ಯಾಕಂದರೆ ಇವತ್ತು ಮೊನ್ನೆನೇ ರಾಹುಲ್ ಗಾಂಧಿಯವರು ಏನು ನೀಟ್ ಪರೀಕ್ಷೆ ಕ್ವಶನ್ ಪೇಪರನ್ನು ಸೋರಿಕೆ ಆದಂಥ ಟೈಮಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ನೋಡ್ರಿ, ಅವರು ವಿದ್ಯಾರ್ಥಿನಿಯರಿಗೆ ಪೂರ್ತಿ ಹಕ್ಕಿದೆ. ಖಂಡಿತವಾಗಿ ಅವ್ರು ಹೋರಾಟ ಮಾಡಿದ್ದು ತಪ್ಪಲ್ಲ, ಅವ್ರು ಏನು ಮಂತ್ರಿಗಳ ರಾಜೀನಾಮೆ ಕೇಳಿದ್ದು ತಪ್ಪಲ್ಲ. ಆದರೆ ಅವ್ರ ಹೋರಾಟದ ನಿಂದನೆ ಪ್ರಧಾನಮಂತ್ರಿಗಳು ಮಕ್ಕಳ ಜೊತೆಲಿ ಇದ್ದೀನಿ, ವಿದ್ಯಾರ್ಥಿನಿಯರ ಜೊತೆಲಿ ಇದ್ದೀನಿ ಅನ್ನೋಂಥ ಕಾರಣದಿಂದ ದೇಶದಲ್ಲಿ ಕೆಲವೊಂದು ಈ ಫಿಡಲ್ ಸಿಸ್ಟಮ್ನ ನಾಯಕರಿದ್ದಾರೆ ನೋಡು, ದೇಶದಲ್ಲದಂಥ ಯುವಕರನ್ನ ದಾರಿ ತಪ್ಪಿಸಬಾರ್ದು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ನಿರ್ಧಾರ ತೊಗೊಂಡು ನಮ್ಮ ಕ್ಯಾಬಿನೆಟ್ ಸಚಿವರು ಎಲ್ಲರೂ ಕೂಡ ನಿರ್ಧಾರ ತೊಗೊಂಡು ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ರಾಜೀನಾಮೆಯನ್ನು ಕೊಡಿಸಿದ ನಂತರ ರಾಹುಲ್ ಗಾಂಧಿಯವರು ಇಲ್ಲ ನಾವು ಮಾಡಿದಕ್ಕೋಸ್ಕರವಾಗಿ ರಾಜೀನಾಮೆ ಕೊಟ್ಟಿದ್ದು ಏನೇನೋ ಹೇಳ್ಕೊಳ್ಳಿ, ಪೊಲಿಟಿಕಲ್ ಆಗಿ ಅವ್ರಿಗೆ ಲಾಭ ಪಡ್ಕೊಳ್ಳಿ. ಜೊತೆಲಿ ನಾನು ಕೇಳ್ತೀನಿ, ಈ KPSC ಹಗರಣ ಬಗ್ಗೆ ನೀವು ಯಾರು ರಾಜೀನಾಮೆಯನ್ನು ಕೊಡಬೇಕಲ್ಲ, KPSC ಹಗರಣ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಯಾರು ರಾಜೀನಾಮೆಯನ್ನು ಕೊಡಬೇಕು? ಇವತ್ತು ದೆಹಲಿಯಲ್ಲಿದ್ದು ಪ್ರತಿಭಟನೆ ಮಾಡಿದಂಥ ರಾಹುಲ್ ಗಾಂಧಿಯವರು ಇವತ್ತು ಕರ್ನಾಟಕ ಹೋಗಿ ಬರ್ತೀರಂದೇಳಿ ತಾವು ಹೇಳಬೇಕಲ್ಲ. ನಾನು ಕೇಳ್ತೀನಿ, ಇವತ್ತು ಮೊನ್ನೆ ಡೆಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಇದ್ದಲ್ಲ, ರಾಹುಲ್ ಗಾಂಧಿ ಏನು ಕಾರ್ ಇತ್ತು ಆ ಕಾರ್ ಹಿಂದ್ಗಡೆ ನಮ್ಮ ಮುಖ್ಯಮಂತ್ರಿಗಳು ಬಾಡಿಗಾರ್ಡ್ ಥರ ಓಡೋಗ್ತಿದ್ದ. ಅವರು ರಾಹುಲ್ ಗಾಂಧಿ ಕಾರ್ ಹಿಂದ್ಗಡೆ ಬಾಡಿಗಾರ್ಡ್ ಥರ ಓಡೋಡಿ ಹೋಗ್ತಿದ್ದ. ಈ ಓಡೋಡಿ ಹೋಗೋದ ರೀತಿಯಲ್ಲಿ ನೋಡಿದಂಥ ಟೈಮಲ್ಲಿ ಯಾರನ್ನು ಬಾಡಿಗಾರ್ಡ್ ಏನನ್ನು ಅಂದ್ಕೊಂಡು ಆದರೆ ಮುಖ್ಯಮಂತ್ರಿ ಕೂಡ ಓಡೋಗ್ತಿದ್ದಾನೆ ರಾಹುಲ್ ಗಾಂಧಿ ಕಾರ್ ಹಿಂದ್ಗಡೆ. ಆ ರೀತಿ ಓಡೋಗಂಥ DK ಶಿವಕುಮಾರ್ ಅವರು ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಇದೆ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಟ್ರಲ್ಲ. ಇಷ್ಟು ಭ್ರಷ್ಟಾಚಾರ ಆದ ನಂತರ ನೀವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತೀರಾ? ಇಲ್ಲಿದ್ರೆ ಅವನು ಪ್ರಿಯಾಂಕಾ ಖರ್ಗೆ ಇದನ್ನು ನೋಡಿ ಗೃಹ ಮಂತ್ರಿಗಳು, ಅವರು ರಾಜೀನಾಮೆ ಕೊಡ್ತಾರ? ಯಾಕೆ ಭಾಳಷ್ಟು ನೀತಿ ಪಾಠ ಮಾಡ್ತಾರೆ. ಇಲ್ಲ ನಮ್ಮ ಒತ್ತಾಯದಿಂದಲೇ ಅಲ್ಲಿ ರಾಜೀನಾಮೆ ಆಯಿತು, ನಮ್ಮ ಹೋರಾಟದಿಂದಲೇ ರಾಜೀನಾಮೆ ಆಯಿತು. KPSC ಹಗರಣ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಯಾರನ್ನ ಇವತ್ತು ನೀವು ರಾಜೀನಾಮೆ ಕೊಡಿಸಿ? ಮುಖ್ಯಮಂತ್ರಿಯನ್ನ ರಾಜೀನಾಮೆ ಕೊಡಲಿ, ಇಲ್ಲಿದ್ದ ಗೃಹ ಮಂತ್ರಿಗಳನ್ನ ರಾಜೀನಾಮೆ ಕೊಡಲಿ, ಇಲ್ಲ ಅವ್ರು ಸಂಬಂಧಪಟ್ಟಿದಂಥ ಶಿಕ್ಷಣ ಸಚಿವರನ್ನಾಗಲಿ ಅವ್ರಿಗೆ ಸಂಬಂಧಪಟ್ಟಿದ್ದಂಥ ಮಂತ್ರಿಗಳನ್ನಾಗಲಿ ಕೊಡಲಿ. ಅದಕ್ಕೂ KPSC ಹಗರಣ ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ KPSCಯಲ್ಲಿ ಪರೀಕ್ಷೆ ಬರೆದಂಥ ಮಕ್ಕಳು ಇವತ್ತು ಅವ್ರ ಭವಿಷ್ಯಕ್ಕೆ ಯಾರು ಹೊಣೆಗಾರರಾಗ್ತೀರಿ? ಜೊತೆಲಿ ಇಷ್ಟೊಂದು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿನಿಯರು ಹೋಗಿ ಪೊಲೀಸ್ ಸ್ಟೇಷನ್ದಲ್ಲಿ ಕುಂತು ಕಂಪ್ಲೇಂಟನ್ನು ಕೊಡಬೇಕಂದೇಳಿ ಕುಂತಂಥ ಟೈಮಲ್ಲಿ ಈ ಸರ್ಕಾರ ಎಷ್ಟು ಬೇಜವಾಬ್ದಾರಿ ಇಟ್ಕೊಂಡ್ರಿ. 3 ಗಂಟೆಗಳ ಕಾಲ ದೂರು ಸ್ವೀಕಾರ ಮಾಡೋ ಸಲುವಾಗಿ, ಕಂಪ್ಲೇಂಟನ್ನು ಸ್ವೀಕಾರ ಮಾಡೋ ಸಲುವಾಗಿ 3 ತಾಸು ಕೊಡ್ತಾರೆ. ಈ 3 ತಾಸನ್ನ ಅರ್ಥ ಏನು? ಮಕ್ಕಳನ್ನ ಕಂಪ್ಲೇಂಟನ್ನು ಕೊಡೋಕೆ ಹೋದಂಥ ಮಕ್ಕಳನ್ನು 3 ತಾಸು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡಿಸ್ಕೊತೀರಿ ಅಂದ್ರಿಗಿನ ಇದ್ರ ಜವಾಬ್ದಾರಿ ಯಾರು ಹೊಣೆಗಾರಿಕೆಯನ್ನು ಹೊತ್ತಬೇಕಾಗಿದೆ? ಇದು ಪೊಲೀಸ್ ಸ್ಟೇಷನ್ದಲ್ಲಿ ರಿಜಿಸ್ಟ್ರ್ ಮಾಡಬೇಕು ಅಂತ ಹೋದಂಥ ಟೈಮಲ್ಲಿ ಅವ್ರ ಮೇಲೆ ಒತ್ತಡ ಇರೋಂಥ ಕೆಲಸ ನೀವು ಮುಖ್ಯಮಂತ್ರಿಗಳು ಮಾಡಿದರೆ, ಗೃಹ ಮಂತ್ರಿಗಳು ಮಾಡಿದರೆ ಇದನ್ನು ಸ್ಪಷ್ಟೀಕರಣ ಕೊಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋಂಥ ನಾನು ಕೂಡ ಅವ್ರಿಗೆ ಆಗ್ರಹಿಸ್ತೀನಿ. ಜೊತೆಲಿ ವಿದ್ಯಾರ್ಥಿನಿಯರು ಒಂದು ಕಡೆ ದೂರು ಸ್ವೀಕಾರ ಮಾಡೋಂಥ ಟೈಮಲ್ಲಿ ಲೇಟು ಮಾಡಿದ್ದಾರೆ, 3 ತಾಸುಗಳ ಕಾಲ ಅವರು ಕೂಡಿಸ್ಕೊಂಡಿದ್ದಾರೆ, ಅವ್ರಿಗೆ ತೊಂದರೆಯನ್ನು ಮಾಡಿದ್ದಾರೆ. ಈ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ರಾಹುಲ್ ಗಾಂಧಿಯವ್ರನ್ನ ನಾನು ಬರಲಿಕ್ಕೆ ಹೇಳ್ತೀನಿ. ಯಾಕಂದ್ರೆ ನೀಟ್ ಪರೀಕ್ಷೆದಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಿದಾರಲ್ಲ, ನಿಮ್ಮ ಸರ್ಕಾರದಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಇವತ್ತು KPSC ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ತ್ರಾಸಾಗಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಏನು ನ್ಯಾಯ ಸಿಗಬೇಕಾಗಿದೆ ಸಿಕ್ಕಿಲ್ಲ. ದಯವಿಟ್ಟು ಕರ್ನಾಟಕ ಕೂಡ ಬಂದು ರಾಹುಲ್ ಗಾಂಧಿಯವ್ರ ಪ್ರತಿಭಟನೆಯನ್ನು ಮಾಡಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ನಾನು ನೋಡ್ತಾ ಇದ್ದೆ, ನಾನು ನಿನ್ನೆ ಸಿದ್ದರಾಮಯ್ಯ ಸಾಹೇಬರ ಹೇಳಿಕೆಯನ್ನು ಕೂಡ ನೋಡ್ತಾ ಇದ್ದೆ. 2028ನ ಚುನಾವಣೆಗೆ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋಂಥ ಮಾತು ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಹೇಳಿದ್ದಾರೆ. ಅವರು ರಾಜಕೀಯವಾಗಿ 2028ಗೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ, ರಾಜಕಾರಣದಲ್ಲಿ ನಿಲ್ಲಲ್ಲ ಅನ್ನೋದಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ಅವ್ರು ಹೇಳಿದಂಥ ಮಾತೇನು? ಮಾಜಿ ಮುಖ್ಯಮಂತ್ರಿಗಳು ರಾಜಕೀಯ ತುಂಬ ಕಲುಷಿತವಾಗಿದೆ ಅಂದರೆ ನಾನು ಕೇಳ್ತೀನಿ. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ
ಅವ್ರಿಗೆ ಯಾಕೆ ಈ ರೀತಿ ಅನಿಸೈತೆ ಅನ್ನೋದು ಒಂದು ಕೂಡ ಗೊತ್ತಿಲ್ಲ. ಯಾಕೆಂದರೆ ರಾಜಕೀಯ ಕಲುಷಿತ ಆಗಿದೆ ಅಂದ್ರಿಗಿನ ಅವರು 2023ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಅಲ್ಲಿ ಕಲುಷಿತ ಆಗಿದ್ದಿಲ್ಲನ. ಈಗ ಮುಖ್ಯಮಂತ್ರಿಗಳು ಶಿವಕುಮಾರ್ ಆದ ನಂತರ ರಾಜಕೀಯ ಭಾಳಷ್ಟು ಕಲುಷಿತವಾಗಿದೆ. ಈ ಕಲುಷಿತ ಆಗಿದೆ ಅಂದ್ರಿಗಿನ ಅವ್ರು ಏನನ್ನ ಮುಖ್ಯಮಂತ್ರಿಗಳು ಶಿವಕುಮಾರ್ ಆದ ನಂತರ ಈ ರೀತಿ ಅನಿಸುತ್ತದೆ ಅನ್ನೋದಂತೇಳಿ ನನಗೇನು ಗೊತ್ತಿಲ್ಲ. ಹಂಗಾಗಿ ಡಿ ಕೆ ಶಿವಕುಮಾರನು ಮುಖ್ಯಮಂತ್ರಿಗಳಾದ ಮೇಲೆ ಸಿದ್ದರಾಮಯ್ಯವ್ರನ್ನ ನಡ್ಕೊಂಡಂಥ ರೀತಿ ಏನನ್ನ ಚೆನ್ನಾಗಿಲ್ಲನೋ, ಅವ್ರಿಗೇನನ್ನು ಅಪಮಾನ ಮಾಡೋಂಥ ಕೆಲಸ ಆಗಿದೆನೋ, ಏನು ನೋವಿನಿಂದ ರಾಜಕೀಯ ಕಲುಷಿತ ಆಗಿದೆ ಅನ್ನೋಂಥ ಮಾತು ಏನು ಹೇಳಿದರು ಅದು ಯಾವುದೇ ರೀತಿಯಲ್ಲೂ ಕೂಡ ಒಂದು ರೀತಿ ನಮಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರ ಹೋದ್ಮೇಲೆ ಈ ರೀತಿ ಕಲುಷಿತ ಆಗಿದೆನಾ ಇಲ್ಲ ಅಂದ್ರೆಗಿನ ಅವ್ರು ಏನನ್ನ ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ಆದಮೇಲೆ ಕಲುಷಿತ ಆಗಿದೆನಾ, ಮುಂದಕ್ಕೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂದರೆ ಹೌದಪ್ಪ ನಿವೃತ್ತಿ ಆಗ್ತಾನೆ ಅಂದ್ರೆ ರಾಜಕೀಯನೇ ಕಲುಷಿತ ಆಗಿದ್ದಾನಂತ ಮಾತು ಹೇಳಿದಾನಂದ್ರಿಗಿನ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅನ್ನೋಂಥ ವಿಚಾರವನ್ನು ಕೂಡ ಅವ್ರಿಗೆ ಹೇಳೋಂಥ ಕೆಲಸಗಳು. ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀನಿ ಅಂದರೆ ಸಕ್ರಿಯವಾಗಿ ರಾಜಕೀಯವಾಗಿರ್ತೀನಿ ಅಂತ ಅವರು ಹೇಳಂತಾರೆ. ಅಲ್ಲ, ಅವರು ಕಲುಷಿತ ಆಗಿದ್ದಾನಂತ ಮಾತನ್ನು ಹೇಳಿದ್ದಾರೆ, ಆ ಪದ ಬಳಸಿದ್ದಾರೆ. ರಾಜಕೀಯ ಕಲುಷಿತ ಆಗಿದ್ದಾನಂತ ಶಬ್ದವನ್ನು ಕೂಡ ಅವರು ಬಳಸಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯರು ಅಧಿಕಾರದಲ್ಲಿ ಇರೋ ತನಕ ಅದೆಲ್ಲ ಕೂಡ ಸರಿ ಇತ್ತು, ಶುದ್ಧವಾಗಿತ್ತು. ಅಂದರೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ತನಕ ಅಧಿಕಾರದಲ್ಲಿ ಇದ್ರೋ ಅಲ್ಲಿ ತನಕ ಇದು ಸರಿಯಾಗಿತ್ತು, ಶುದ್ಧವಾಗಿತ್ತು, ಕಲುಷಿತ ಆಗಿದ್ದಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ರಾಜಕೀಯ ಹಾಳಾಗಿದೆ ಅನ್ನೋಂಥ ಮಾತು ನಾನು ಹೇಳಿದಂಥ ಮಾತಲ್ಲ, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಹೇಳಿರೋಂಥ ಮಾತು. ಹಂಗಾಗಿ ಇವತ್ತು ಸೀನಿಯರ್ ಲೀಡ್ರುಗಳು ಹೇಳಿದಂಥ ಮಾತು. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದಕ್ಕೆ ಏನಾಗುತ್ತೆ ಅನ್ನೋಂಥ ಗೊತ್ತಿಲ್ಲ. ಆಗಲಿ ಸದ್ಯಕ್ಕಿಂತ ವಾತಾವರಣದಲ್ಲಿ ಅವರು ಪಾರ್ಟಿಯಲ್ಲಿ ಕೂಡ ಚೋಲೆ ಇಲ್ಲ, ಸಿದ್ದರಾಮಯ್ಯ ಸಾಹೇಬರು ಕೂಡ ರಾಜಕೀಯವಾಗಿ ಕಲುಷಿತ ಆಗಿದೆ, ಸರಿ ಇಲ್ಲ ಅನ್ನೋಂಥ ಮಾತು ಅವರು ಹೇಳಿರೋ ಕಾರಣ ಇವತ್ತು ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. KPS ಹಗರಣ ಏನಾಗಿದೋ ಅದರ ಬಗ್ಗೆ ಹೋರಾಟ ಮಾಡೋ ಸಲುವಾಗಿ ರಾಹುಲ್ ಗಾಂಧಿ ಅವರು ಕೂಡ ಬರಬೇಕು, ಆ ಹೋರಾಟವನ್ನು ಕೂಡ ಮಾಡಬೇಕು. ನಮ್ಮ ಕರ್ನಾಟಕ ರಾಜ್ಯದಂಥ ಮಕ್ಕಳು ಕೂಡ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಬಹುಶಃ ನಾನು ಕೇಳ್ತೀನಿ, ಕೇವಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ ಎಲ್ಲ ಮಾಡಿದರೆ ಎಲ್ಲ ಮುಚ್ಕೊಂಡು ಹೋಗುತ್ತೆ ಅಂತೇಳಿ ಕೇವಲ ಸತ್ಯ ಹರಿಶ್ಚಂದ್ರ ಡೆಲ್ಲಿಯಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ.